ಚಾಲೆಂಜ್ ಅಂತಲ್ಲ ರಿವ್ಯೂ. ನಾವು ಇವತ್ತು ಏನು ಮಾಡತ್ತೀವಿ ಸ್ಪೆಷಲ್ ಅಂದರೆ 3 ಟೈಪ್ಸ್ ಆಫ್ ಎಗ್ ರೈಸ್ ಏನಾಯ್ತು ನೋಡಿ. ಸಾವೆ ಪೀಸೆ ಜಿಪ್ಪಣ ಹಂಗೆ ಮಾಡಿ ಆಗೋದು ನನಗೆ. ಇಲ್ಲಿ ನೋಡಿ ಎಗ್ ರೈಸ್ನಾಗ ಬಂದಿವಿ ಥೋಡೆ ಹಾಕ್ಕೊಡ ಅಂತಿದೆ. ನೋಡಿ ಗೈಸ್, ಈಗ ಥರ್ಡ್ ಬಜೆಟಿಗೆ ಬಂದಿವಿ. ಅದು ಹೈ ಲೆವೆಲ್ ನೋಡಿ ಯಾವ್ದು ಇರ್ತಂತೆ. ಸೊ ನಾವೆಲ್ಲ ವಿಚಾರ ಟೇಸ್ಟ್ ವೈಸ್, ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್ ಎಲ್ಲ ವಿಚಾರ ಮಾಡಿ ನಾವು ವಿನರ್ ಇಸ್ ಓಜಿ ದೀಪಕ್ ಭಾಯ್. ಅಂದ್ರೆ ಫೈಗೆ ನಾವು ರೇಟಿಂಗ್ ಕೊಡಾಕ್ತೀವಿ. ದೀಪಕ್ ಬಂದ್ಬಿಟ್ಟು ಒಂದು ಫೈಗೆ ನಾವು 4.5 ಕೊಡ್ಬೋದು. ಈ ಸೂರಜ್ ಬಗ್ಗೆ ನಾನು 4 ಕೊಡಕ್ಕೆ 4 ಅಡ್ಡಿಲ್ಲ 4 ಓಕೆ ಐತಿ. ಮತ್ತು ಮಂಜುಳಿ ಹೇಳ್ಬೇಕಂತಂದ್ರೆ 2. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತಿಂದ ಏನಪ್ಪ ಚಾಲೆಂಜ್ ಅಂತಂದ್ರೆ, ಚಾಲೆಂಜ್ ಅಂತಲ್ಲ ರಿವ್ಯೂ. ನಾವು ಇವತ್ತು ಏನು ಮಾಡತ್ತೀವಿ ಸ್ಪೆಷಲ್ ಅಂದರೆ 3 ಟೈಪ್ಸ್ ಆಫ್ ಎಗ್ ರೈಸ್ ಏನಾಗ್ತೀವಿ. ಅಂದರೆ ಹೆಂಗೆ ಲೋ ಬಜೆಟ್, ಮೀಡಿಯಮ್ ಬಜೆಟ್, ಹೈ ಬಜೆಟ್. ಆ ಮೂರದು ಇದು ಬಜೆಟ್ ಟೇಸ್ಟ್ ವೈಸ್ ನಿಮ್ಗೆ ಆಮೇಲೆ ಹೇಳ್ತೇವೆ ಹೆಂಗೆ ಟೇಸ್ಟ್ ಅಂತೆಲ್ಲ ನಿಮ್ಗೆ ಇವಾಗ ತೋರಿಸಿ. ಬರ್ರಿ ಹೋಗೋಣಂತ ಫಸ್ಟ್ ಸ್ಪಾಟ್. ಕಮಾನ್ ಹೋಗೋಣಂತ ಫಸ್ಟ್ ಸ್ಪಾಟಿಗೆ. ಸೊ ಗೈಸ್ ಇವತ್ತಿಂದ ಫಸ್ಟ್ ಸ್ಪಾಟ್ ಅಂದ್ರೆ ಫಸ್ಟ್ ಎಗ್ ರೈಸ್ ಎಲ್ಲಿ ತಿನ್ನಾಕಂತೀವಿ ಅಂದ್ರೆ ಲೋ ಬಜೆಟ್. ನೋಡ್ರಿ ಇದು ಎಲ್ಲಿ ಹೊಂಟೇವಿ? ದೀಪಕ್ ಹೊಂಟಿವಿ. ದೀಪಕ್ ಎಗ್ ರೈಸ್ ಅಂತ ಇಲ್ಲ ಆರ್ಎನ್ ಶೆಟ್ಟಿ ಫ್ಯಾಕ್ಟ್ರಿ ಕಡೆ ಐತಿ. ದೀಪಕ್ ಗೊತ್ತ ಬೈ ಎಲ್ಲರಿಗೂ. ದೀಪಕ್ ಗುಗ್ರೋಗ್ ಐತಿ ನೋಡ್ ಬೈ ಅಂತಲ್ಲಿ ಹೊಂಟೇವಿ. ಬರ್ರಿ ಓಕೆ ಈಗ ತೋರ್ಸುನೆ ನಡಿ ಬೈ. ನೋಡ್ರಿ ಇದೆ ಸ್ಪೆಷಲ್ ರೈಸ್ ಅಂತಾರೆ ಇದಕ್ಕೆ. ಹಾಫ್ ಫ್ರೈ ಅಂತ ತೋರಿಸಿ. ಇದ್ರ ಜೋಡಿ ಹಾಫ್ ಫ್ರೈ ಸಿಕ್ತಂತ ತಿಳ್ಕೊರಿ, ಅನ್ನದ ಜೋಡಿ ಸಾರಿ ಇದ್ದಂಗೆ. ಹಂಗೆ ಟ್ರೈ ಮಾಡತ್ತೀನಿ. ಇದು ನಮ್ಮ ಲೋ ಬಜೆಟ್ ರೈಸ್, ಅದ್ರ ಬೆಸ್ಟ್ ರೈಸ್. ದೀಪಣ್ಣ ಒಂದು ಹಗ್ಗ ಬೇಕಾಗಿತ್ತು. ಹಗ್ಗ ತಿಂದಿರಿ ಮುಕ್ಕಳ ಸ್ಪೈಸ್, ಸಾಲ್ಟ್, ಅನ್ನ ಪ್ರಾಪರಾಗಿ ಬಂದಿದ್ದೆ. ನೆಕ್ಸ್ಟ್ ಹಾಫ್ ಫ್ರೈ ಜೋಡಿ ತಿಂತೀನಿ ನೋಡ್ರಿ ನಿಮ್ಮ ಮುಂದೆ. ಅವಾಗಂತೂ ನಾವು ಓಡ್ ಹೋಗ್ತಿದ್ದಿಲ್ಲ ಅಂದ್ರೆ ಇದು ಮಾಡ್ಬಿಟ್ಟ. ಯಾಕಲೇ ನಿನ್ನ ತಿಂತಿದ್ದಲ್ಲ? ಏ ಬೇಡ ನೀ ತಿನ್ ನೋಡ್ರಿ, ಹಾಕೊಂಡೆ ನೋಡ್ರಿ ಹೆಂಗೆ ಕಾಣದ್ ನೋಡ್ರಿ. ಎಗ್ ದೋಸೆ ಹಂಗಾಗಿದ್ದಿ ನೋಡ್ರಿ. ಹೊಡತ್ತೀನಿ ನೋಡ್ರಿ ಎಲ್ಲೋ ಹಿಂಗೆ ಹೊಡೆದು ತಿನ್ಬೇಕ್ರಿ. ಇದು ಅದ್ರ ಟೇಸ್ಟ್ ಮಾಡ್ಕೊಂಡೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ತಿಂದೆ ತಿಳ್ಕೊರಿ. ಇಟ್ರಂದ್ರೆ ಹಿಂಗೆ ನೋಡ್ರಿ ಸಾವೆ ಪೀಸೆ. ದೀಪಕಣ್ಣ ಹಾಗೆ ಮಾಡೋದು ನನಗೆ ಆಗಲ್ಲ. ನನಗೆ ನೋಡ್ರಿ ಇದು ರೈಸೆ ಏನ್ ಪೀಸ್ ಹೇಳ್ಬೇ. ಇಬ್ರು ಕೂಡ ದೀಪಕಣ್ಣ ಹಾಕಿ ಕೊಡೋ ಒಂದು. Why are you gay? Who says I'm gay? ಸೊ ಗೈಸ್ ಈಗ ಲೋ ಬಜೆಟ್ ತಿಂದ್ವಿ. ಹೆಂಗಿದ್ ಬೈ ಅಷ್ಟೇ? ನಾ ದೀಪಕಣ್ಣ ಹಾಕ್ಕೊಡ್ತೀರಿ ಒಂದು ಹಂಗಿತ್ತು. ಎರಡು ಮಾತಿಲ್ರಿ. LGBT ಹಾಕಿದ್ ಮಾಡ್ತದೆ ಅಲ್ಲ ಬೈ. ಈಗ ಮೀಡಿಯಂ ಬಜೆಟ್ ತಿನ್ನೋಣ ಬರೀ ರೈಸ್ ಹಾಕಿ ತೊಗೊಳ್ತೀವಿ ಅಂದ್ರೆ ನಾವು ಮತ್ತೆ ಬೇರೆ ಭಾಳ ಸ್ಪೆಷಲ್ ಐಟಮ್ ಅದಾವ್ರಿ ಇಲ್ಲಿ. ಬ್ರೆಡ್ ಆಮ್ಲೆಟ್, ಫ್ರೈ, ಆಮೇಲೆ ಬಾಯ್ಲ್ಡ್ ಎಗ್ ಬುರ್ಜಿ ಅವೆಲ್ಲ ಫೇಮಸ್ ಅದಾವ. ನಾವು ಬರೀ ರೈಸ್ ಹಾಕಿ ಕಾನ್ಸಂಟ್ರೇಟ್ ಮಾಡಿದ್ವಿ ಅಂದ್ರೆ ಇವತ್ತಿನ ಟಾಪಿಕ್ ಅದೇ ಐತಿ. ಅದ್ರ ಹುಬ್ಳ್ಯಾಗ ಎಗ್ ರೈಸ್ ಭಾಳ ಫೇಮಸ್. ಅದ್ರೊಳಗೆ ಬ್ರದರ್ ಭಾಳ ಮಂದಿ ಎಗ್ ರೈಸ್ ಇರ್ತಾರೆ. ಸ್ಟಾರ್ಟಪ್ ಅದ ಇದು ಲೇಟೆಸ್ಟ್ ನ್ಯೂಸ್. ಸೊ ಗೈಸ್ ಥರ್ಡ್ ಸ್ಪಾಟ್ ಸೂರಜ್ ಫಾಸ್ಟ್ ಫುಡ್ ಅಂತ ಐತಿ. ಸೆಕೆಂಡ್ ಸ್ಪಾಟ್ ಇದೆ. ಸಾರಿ ನೋಡ್ರಿ ಹಿಂಗೆ ಹೋಗ್ಬೇಕು ಇದಕ್ಕೆ. ಇದು ಶಿರು ಪಾರ್ಕ್ ರೋಡ್ ಗೊತ್ತಲ್ಲ? ಈ ಫೋಕಸ್ ಮಾರ್ಟ್ ಅಪೋಸಿಟ್ ಐತೆ ನೋಡ್ರಿ. ಫೋಕಸ್ ಮಾರ್ಟ್ ಅಪೋಸಿಟ್ ಐತಿ ನೋಡಿ. ಇಲ್ಲಿ ನೋಡ್ರಿ ಇಲ್ಲಿ ಎಗ್ ರೈಸ್ನಾಗ ಬಂದಿವಿ. ಸೂರಜ್ ಫಾಸ್ಟ್ ಫುಡ್ ಅಂತದೆ. ಇಲ್ಲೂ ಮಸ್ತ್ ಸಿಗ್ತೈತಿ. ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಇಲ್ಲೇ ಬಂದಿರ್ತಾರೆ. ಹಾಫು ಸಿಗ್ತೈತಿ, ಫುಲ್ಲು ಸಿಗ್ತೈತಿ. ಹಾಫ್ ಇಸ್ ಈಕ್ವಲ್ ಟು ಸರ್ವಿಂಗ್ 1 ಪರ್ಸನ್. ನೋಡ್ರಿ ಹಾಫ್ ಎಗ್ ರೈಸ್ ಬಂದೈತಿ. ನೋಡು ಬರ್ರಿ ತಿಂದು ನಮ್ಮ ಹೆಸ್ರಾಸ್ ಟ್ರೈ ಮಾಡ್ತೀನಿ. ಗೈಸ್ ಎಗ್ ಟೇಸ್ಟ್ ಮಾಡಿ ನೋಡ್ತೀನಿ. ಆದರೆ ನೋಡೋಕೆ ರೈಸ್ ಮಾತ್ರ ಎಲ್ಲ ಕಲರು ಇದಾವೆ. ಗ್ರೀನ್ ಆಗಲಿ ಎಗ್ಗಿನ ಪೀಸು ಸ್ವಲ್ಪ ದೊಡ್ಡ ಇದಾವೆ. ಮಸ್ತ್ ಇದ್ದಾರೆ, ಮಸ್ತ್ ಇಟ್ಟದೆ. ಅದು ರೈಸು ಚಲೋ ಕ್ವಾಲಿಟಿ ಐತಿ. ಮೀಡಿಯಮ್ ಒಳಗೆ ತಿನ್ಬೇ ಒಂದು ಸ್ಪೂನ್ ತಿಂತೀನಿ ನೋಡ್ರಿ. ಇತ್ತು ವಿದೌಟ್ ಸಾಸ್ ಇದೆ. जल्दी बोल, कल सुबह पनवेल निकलना है. ಯಾವ ಹೋಟೆಲ್ ಫ್ರೈಡ್ ರೈಸ್ ಬೇಡ ಹೌದೇ? ಫ್ಲೇವರ್ ಬರತೈತಿ ಬಾಯಾಗ.
ನೋಡ್ರಿ ಈಗ ನಾ ಟ್ರೈ ಮಾಡಿ ನೋಡತ್ತೀನಿ ಎಗ್ ರೈಸ್ ಹೆಂಗೈತೆ ಅಂತೇಳಿ. ಆಯ್ತು ಬೈ, ಏನೈತಿದ್ರ ಇನ್ನೊಂದೆರಡು ಗೋಬಿ ಬಿದ್ದಿತ್ತು ಅಂದ್ರೆ ಮ್ಯಾಜಿಕ್ ಐತೆ. ಮ್ಯಾಜಿಕ್ ಆಡಿತಡಿ ಇನ್ನೊಂದು ಸ್ಪೂನ್. ಈ ಅಂಕಲ್ ಎಲ್ಲ ಹುಡುಕ ಅಂಕಲ್ ಮಾಡಿದ್ರೆ ಆಯ್ತು ಬೈ. ಈಗ ನೋಡಿ ಇನ್ನೊಂದು ನಿಮ್ಮ ಟ್ರಿಕ್ ಹೇಳ್ತೀನಿ. ಇದು ನೋಡ್ರಿ ಇಲ್ಲ ಚಟ್ನಿ ಇದೆ, ಹಾಂ ಫೇಮಸ್ ಐತ್ರಿ ಇಲ್ಲಿ ಅದೇ. ಎಲ್ಲೂ ಸಿಗಂಗಿಲ್ಲ, ಇವ್ರ ಕಡೆ ಎಷ್ಟು ಸಿಗ್ತಿತ್ತು. ಸ್ವಲ್ಪ ಇಷ್ಟು ಹಾಕೋಣ. ಹಾಂ 1 ಸ್ಪೂನ್ ಎಗ್ ರೈಸ್ ಜೋಡಿ ಮಿಕ್ಸ್ ಮಾಡಿ ಒಂದು ಉಳ್ಳಾಗಡ್ಡಿ ಹಿಂಗೆ ಮ್ಯಾಗಿಟ್ಟು ತಿಂದರೆ ಸೇರಾ ಆಯ್ತು ರೀ, ಮಸ್ತ್ ಐತಿ. ಒನ್ ಆಫ್ ದ ಬೆಸ್ಟ್ ಎಗ್ ರೈಸ್ ನೋಡಿರಿ. ಮೊನ್ನೆ ರಜತ್ ಇಂಟರ್ನ್ಶಿಪ್ ಹೋಗಿದ್ದಾರೆ ಒಂದು ವಾರ ಅಲ್ಲಿ ಏನೂ ತಿನ್ನೋಕ್ಕಾಗಿಲ್ಲ ಅವ್ನು. ಫಸ್ಟ್ ಹುಬ್ಳಿ ಇಳಿದ ರೈಲ್ವೆ ಸ್ಟೇಷನ್ ಇಳಿದ ಕೂಡ ಬಂದಿದ್ದವ ದೀಪಕ್ ಸೂರಜ್ ಎರಡೇ ಕಡೆ. ಆಯ್ತು ನೋಡ್ರಿ, ನಮ್ಗೆ ಉತ್ತರ ಕರ್ನಾಟಕ ಪೀಪಲ್ಗೆ ಎಗ್ ರೈಸ್ ಹೆಂಗಂದ್ರೆ ಒಂಥರ ಪ್ರಾಣ ಇದ್ದಂಗೆ, ಹೌದಲ್ ಬೈ? ಏನೋ ಬಿಟ್ಟಿರ್ತೇವೆ ನಾವು, ಎಗ್ ರೈಸ್ ಬಿಟ್ಟಿರೋಕ್ಕಾಗಿಲ್ಲ. ಎಗ್ ರೈಸ್ ಎಗ್ ಬಾಡಿ ಅಂದ್ರೆ ರೈಸ್ ಹೋಲಿದ್ದಂಗೆ, ಅದಕ್ಕೆ UK ಪೀಪಲ್. ಲೋ ಮತ್ತು ಮೀಡಿಯಮ್ ಬಜೆಟ್ ಎಗ್ ರೈಸ್ ತಿಂದ್ವಿ. ಹೆಂಗಿದ್ ಬೈ ಇದು ಮೀಡಿಯಮು ಮಸ್ತ್ ಇತ್ತು. ಈಗ 2 ತಿಂದೇವಿ. ಹೈ ಬಜೆಟ್ ಅಂತ ತಿಂತೇವಿ, ಅದೊಂದು ಹೇಳ್ತೀವಿ ನಿಮ್ಗೆ ಹೆಂಗೈತೆ. ಮೂರು ನೋಡ್ರಿ, ಟೇಸ್ಟ್ ಫೈನಲ್ ಮಟ್ಟ ವೇಟ್ ಮಾಡ್ರಿ, ಮೂರದ್ದು ಡೀಟೇಲ್ ರಿವ್ಯೂ ಬರ್ತೇವೆ, ವೇಟ್ ಮಾಡಿ. ಆದ್ರೆ ನೋಡ್ರಿ, ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಕಾಸ್ಟ್ ಹೆಚ್ಚು ಕಮ್ಮಿ ಇರ್ಬೋದು, ಆ ಟೇಸ್ಟ್ ವೈಸ್ ಎರಡು ಮಸ್ತ್ ಇದ್ವು. ಹೌದಾ? ಹಾಂ ಎಸ್ ಬೈ. ನೋಡ್ರಿ ಗೈಸ್, ಈಗ 3rd ಬಜೆಟಿಗೆ ಬಂದೀವಿ, ಅದು ಹೈ ಲೆವೆಲ್. ನೋಡ್ರಿ ಎಲ್ಲಿ ಬಂದೀವಿ, ಪಂಜುರ್ಲಿ. ನೋಡ್ರಿ ಬಿಸಿ ಬಿಸಿ ಎಗ್ ರೈಸ್ ಬಂತು, ಮಸ್ತ್. ನೋಡ್ರಿ ಹೆಂಗೈತೆ ಟ್ರೈ ಮಾಡಿ ಹೇಳ್ತೀವಿ. ನೋಡ್ರಿ ಗೈಸ್, ಫಸ್ಟ್ ತುಂಬ್ಕೊಳತ್ತೀವಿ, ನೋಡ್ರಿ ಹೆಂಗೈತೆ ನೋಡೋಕಂತೂ ಫೈನ್ ಐತಿ. ರೈಸ್ ವೈಟ್ ಐತೆ ಅಂತ ಹೌದಾ? ಓಕೆ ಐತ್ರಿ. ಅಯ್ಯೋ, ಈ ಶೇರ್ವಾ ಕೊಟ್ರ ಶೇರ್ವಾ ಕೊಂತೀನಿ ನಾನು, ಅದು ಅವಾಗ ಹೆಂಗಾಗಿದ್ವಿ. ಯಾಕಂದ್ರೆ ಇಲ್ಲ ಗ್ರೀನ್ ಚಿಲ್ಲಿ ಮಸಾಲೆ ಯೂಸ್ ಮಾಡಿದ್ರು, ಇದು ಟೆಸ್ಟಿಂಗ್ ಪೌಡ್ರ್ ಹಾಕಿಲ್ಲ. ನೋಡೋದು ಹೆಂಗೈತಿ ಶೇರ್ವಾ ಕೊಟ್ಟು. ಹಾಂ, ಈಗ ಭಾರಿ ಆಗೈತಿ ಶೇರ್ವಾ. ನೋಡ್ರಿ ನಾನು ಟೇಸ್ಟ್ ಮಾಡೋನಿಗೆ. ಸ್ವಲ್ಪ ಕಡಿಮೆ ಐತ್ರಿ, ಅಡಿಯೋ ಹಾಕೋತೀನಿ. ನಿಮ್ಮೆ ಕೊಟ್ಟರೆ ಮಾಡಿ, ನಿಮ್ಮೆಣ್ಣ ಹಾಕೊಂಡು ಟ್ರೈ ಮಾಡ್ತೀನಿ. ಶೇರ್ವಾ ಚಲೋ ಐತಿ. ಓಕೆ ಐತಿ, ಹೇಳ್ತೀವಿ ಹೇಳ್ತೀವಿ, ಅಂದ್ರೆ ಅಡ್ಡಿಲ್ಲ. ಸೊ ಗಾಯ್ಸ್, ನಾವು 3 ಬಜೆಟಿಂದ ಟ್ರೈ ಮಾಡಿ ನೋಡಿದ್ವಿ, ಲೋ, ಮೀಡಿಯಮ್, ಹೈ. ಈಗ ಲೋ ಬಜೆಟ್ ಬಗ್ಗೆ ಹೇಳ್ಬೇಕಂತಂದ್ರೆ ತಿಂದಿದ್ದು ನಾವು ನಮ್ಮ ದೀಪಕ್ ಬೈ ಕಡೆ, ಅಂದ್ರೆ ದೀಪಕ್ ಎಗ್ ರೈಸ್. ರೈಸ್ ಬಂದ್ಬಿಟ್ಟು 40 ರೂಪೀಸ್ ಪರ್ ಪ್ಲೇಟ್, ಮಸ್ತ್ ಇತ್ತು. ಅಲ್ಲಿ ಹಾಫ್ ಫುಲ್ ಹಂಗೇನಿಲ್ಲ, ಅದ್ರ ಸ್ವಲ್ಪ ನೀವು ಕ್ವಾರ್ಟರ್ ಗೀಟ್ರ್ ಹೇಳಿದ್ರೆ ಏನೋ ಮಾಡಿಕೊಡ್ತಾರೆ ಅವ್ರು. ಅದ್ರ ನಾವು 40 ರೂಪೀಸ್ ರೈಸ್ ತೊಗೊಂಡಿದ್ವಿ, ಮತ್ತು ಆ್ಯಡ್ ಆನ್ ಹಾಫ್ ಫ್ರೈ, ಅದು ಬೆಸ್ಟ್ ಇತ್ತು, ಮಸ್ತ್ ಟೇಸ್ಟ್ ಇತ್ತು ನೋಡ್ರಿ. ಈಗ ಲೋ ಕೇಳಿದ್ರಿ ನೀವು, ಮೀಡಿಯಮ್ ನಾ ಹೇಳ್ತೀನಿ ಬರ್ರಿ. ಮೀಡಿಯಮ್ದು ಸೂರಜ್ ಶಿರೂರ್ ಪಾರ್ಕ್ ರೋಡ್ ಒಳಗೆ ಫುಲ್ ಫೇಮಸ್ ಅವ. ಅದ್ರ ಎಗ್ ರೈಸ್ ರೇಟ್ 90 ರೂಪೀಸ್ ಇತ್ತು. ಎಗ್ ರೈಸ್ ಮಾತ್ರ ಅಲ್ಟಿಮೇಟ್ ಇತ್ತು ರೀ. ಅದ್ರ ಜೋಡಿ ಹಿಂಗೆ ಕಾಂಬೋಗೆ ಅಲ್ಲೇ ಸಿಗ್ತಾವ. ಆದರೆ ಎಗ್ ರೈಸ್ ಅವ್ನು ಸ್ಪೆಸಿಫಿಕ್ ಆಗಿ ತಿಂದ್ರೆ ಚಲೋ. ಹೇಳ್ಬೇಕಂದ್ರೆ ನಿಮ್ಗೆ ಸೂರಜ್ ಕಡೆ ಹಾಫ್ ಸಿಗ್ತಿದ್ರಿ. ಹಾಫ್ ಸಿಕ್ಕ ಮನ್ಯಾಗ ಏನಾರ ಊಟ ಮಾಡಿ ಲೈಟಾಗಿ ಸ್ನ್ಯಾಕ್ಸ್ ತಿನ್ಬೇಕಂದ್ರೆ ಹಾಫ್ ಸಫಿಷಿಯೆಂಟ್ 1 ಪರ್ಸನಿಗೆ. ಆದ್ರೆ ಫುಲ್ ತೊಗೊಂಡ್ರೆ ನೈಟ್ ಊಟ ಮಾಡಂಗಿಲ್ಲ ನೀವು. ಆಮೇಲೆ ಸ್ಪೈಸಿ ವೈಸ್ ಹೇಳ್ಬೇಕಂದ್ರೆ ಸೂರಜ್ ಸ್ಪೈಸಿ ನಾರ್ಮಲ್ ಮಾಡಿರ್ತಾನೆ, ಅದ್ರ ಜೋಡಿ ನಿಮ್ಮ ಮಕ್ಕಳು ಭಾಳ ಸ್ಪೈಸಿ ಬೇಕಂದ್ರೆ ಅಲ್ಲಿ ಚಟ್ನಿ ಇರ್ತದೆ, ಹಾಕೊಂತೀನ್ರಿ. ಥರ್ಡ್ ಏನಪ್ಪ ಅಂತಂದ್ರೆ ಹೈ ಬಜೆಟ್ ಭಾಳ ಯೋಚನೆ ಮಾಡಿದ್ವಿ ನಾವು, ಅಲ್ಲಿ ತಿನ್ಬೇಕು ಇಲ್ಲಿ ತಿನ್ಬೇಕು ಅಂತೇಳಿ. ನಮ್ಮ ಬೆಸ್ಟ್ ಅನ್ಸಿದ್ದಂದ್ರೆ ಎಲ್ಲಿ ಹೋಗ್ಬೋದಂದ್ರೆ ಪಂಜುರ್ಳಿಗೆ ಹೋಗ್ಬಿಟ್ವಿ, ಶ್ರೀ ಪಂಜುರ್ಳಿ. ಅದು ಫುಲ್ ಫೇಮಸ್ ಐತಿ, ಗೊತ್ತಿರ್ಬೋದು ನಿಮ್ಗೆ ಹೆಸರೆಲ್ಲ, SPG ಗ್ರೂಪ್ ಅಂತೇಳಿ, ಹಳೆ ಪಂಟ್ರವ್ರೆ. ಅಲ್ಲಿ ಹೋದ್ವಿ. ಅಲ್ಲೇ ಒಂದು ಪ್ಲೇಟ್ ಒಂದು ಎಗ್ ರೈಸ್ ತೊಗೊಂಡ್ವಿ. ಅಂದ್ರೆ ಅಲ್ಲಿ ಹಾಫ್ ಫುಲ್ ಅಂತ ಏನು ಇರಂಗಿಲ್ಲ, ನೀವು ಎಗ್ ರೈಸ್ ತೊಗೋಬೇಕು. ಅದ್ರ ಪ್ರೈಸ್ ಬಂದ್ಬಿಟ್ಟು 160 ರೂಪೀಸ್ ಇತ್ತು ರೀ. ಪಂಜುರ್ಳಿದ ಎಗ್ ರೈಸ್ ಬಗ್ಗೆ ಹೇಳ್ಬೇಕಂತಂದ್ರೆ ಕ್ವಾಂಟಿಟಿ ಓಕೆ ಐತ್ರಿ,
ನಾವು ಲೋ ಮೀಡಿಯಮ್ದಾಗಂಕಿ ಬಾಸ್ಮತಿ ರೈಸ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಇದ್ರಾಗ ಮಾಡಿದ್ವಿ, ಇದ್ರಾಗ ಬರಲಿಲ್ಲ, ಅದೊಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆತ. ಆದರೂ ಎಗ್ ರೈಸ್ ಓಕೆ ಐತ್ರಿ. ಟೇಸ್ಟ್ ವೈಸ್ ಅಂದ್ರೆ ಚಲೋ ಇತ್ತು, ಅಷ್ಟೇನು ಕಾಸು ಅಂತ ಅನ್ನೋಕ್ಕಾಗಿಲ್ಲ. ಅಂದ್ರೆ ಏನು 3 ಸ್ಟಾರ್ ಏನು ರೇಟಿಂಗ್ ಐತಲ್ಲ ಅಷ್ಟೇನಿಲ್ಲ ಅದ್ರದ್ದು, ನಾರ್ಮಲ್ ಇತ್ತು. ಅದಾದ್ಮ್ಯಾಗ ಬಿಟ್ರೆ ಕ್ವಾಂಟಿಟಿ ವೈಸ್ ಒಬ್ರಿಗೆ ಸರ್ವ್ ಮಾಡ್ಬೋದು, ಒಬ್ರು ತಿನ್ಬೋದು. 5ಗೆ ನಾವು ರೇಟಿಂಗ್ಸ್ ಕೊಡತ್ತೀವ್ರಿ. ದೀಪಕ್ ಬಂದು ಅವಂಗ 5ಗೆ ನಾವು 4.5 ಕೊಡ್ಬೋದು. ನೀವು ಸೂರಜ್ ಬಗ್ಗೆ ನಾನು ಬಯಸ್ತೀನಿ 4 ಅಡ್ಡಿ ಇಲ್ರಿ, 4 ಓಕೆ ಐತಿ. ಮತ್ತು ಪಂಜುರುಳಿ ಅಂತಂದ್ರೆ 2.5 ಓಕೆ ಐತ್ರಿ, ಹೌದಲ್ ಬೈ? ನಾಟ್ ಸೋ ಮಚ್ ಸ್ಯಾಟಿಸ್ಫೈಡ್. ಯಾ ಬ್ರೋ, ಪಂಜುರ್ಲಿ ಕೊಟ್ಬಿಟ್ಟು ನಾವು 2.5 ಕೊಡ್ತೀವಿ ರೀ. ಓಕೆ ಗೈಸ್, ಪಂಜುರ್ಲಿ ಸಾರಿ ಫಾರ್ ದಿಸ್ ಟೈಮ್. ನೋಡ್ರಿ, ಈಗ 3ದು ರಿವ್ಯೂ ನಾವು ಕೊಟ್ವಿ, ಆದ್ರೆ ನಾವು ಊಟಕ್ಕೆ ಹತ್ರ ಹೊಟ್ಟೆ ಹೆಸರಿಡಂಗಿಲ್ಲ ರೀ. ಆದ್ರೆ ನಿಮ್ಗೊಂದು ಹೇಳ್ಬೇಕಲ್ಲ ನಾವು ಒಪಿನಿಯನ್ ಯಾವ್ದು ಚಲೋ ಇರ್ತೈತಂತ. ಸೊ ನಾವೆಲ್ಲ ವಿಚಾರ ಮಾಡಿ ಟೇಸ್ಟ್ ವೈಸ್, ಕ್ವಾಲಿಟಿ ವೈಸ್, ಕ್ವಾಂಟಿಟಿ ವೈಸ್ ಎಲ್ಲ ವಿಚಾರ ಮಾಡಿ ನಾವು ವಿನ್ನರ್ ಇಸ್ OG ದೀಪಕ್ ಬಾಯ್. ಗೈಸ್ ಇಷ್ಟ ಅಂಕಿ ಮಾಡಿದ್ವಿ, ಇವತ್ತು ಎಗ್ ರೈಸ್ ಮಾಡಿದ್ವಿ. ಮತ್ತೆ ಯಾವ ಫುಡ್ ರಿವ್ಯೂ ಮಾಡ್ಬೇಕಂತ ನೀವೇ ಹೇಳ್ರಿ. ಏನ್ ಚಾಲೆಂಜ್ ತಗೋಬೇಕು ಅದು ಹೇಳ್ರಿ, ಮಾಡೋದಂತೆ. ಕಮ್ ಆನ್.